ಎಲ್ಲರಿಗೂ ನಮಸ್ಕಾರ ಮತ್ತು ನನ್ನ ಹೊಸ ವಿಡಿಯೋಗೆ ನಿಮಗೆ ಸ್ವಾಗತ ಸುಸ್ವಾಗತ. ಸೊ ಆಲ್ಮೋಸ್ಟ್ ಒಂದು ವಾರ ಆಯಿತು, ಲಾಸ್ಟ್ ಸಂಡೇ ತೊಗೊಂಡಿದ್ದು ಅನಿಸುತ್ತೆ ಗಾಡಿ. ಒಂದು ವಾರ ಆಯಿತು ಗಾಡಿ ತೊಗೊಂಡು. ಸೊ ಅದಕ್ಕೊಂದು ಕ್ವಿಕ್ಕಾಗಿ ರಿವ್ಯೂ ವಿಡಿಯೋ ಮಾಡೋಣ ಅಂದ್ಕೊಂಡೆ ನಾನು. ಏನೇನು ಆಲ್ಮೋಸ್ಟ್ ಒಂದು 210 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಷ್ಟೇ ಗಾಡಿನ. ಇಷ್ಟು ದಿನ ನಾನು ಎಕ್ಸ್ಪಲ್ಸ್ 210ನ ಒಂದು ಎಕ್ಸ್ಪಲ್ಸ್ ಲೈನಪ್ಪಲ್ಲಿ ಒಂದು ಎವಲ್ಯೂಷನ್ ಅಂದ್ಕೊಂಡಿದ್ದೆ, ಬಟ್ ಅಲ್ಲ, ಇದೊಂದು ರೆವಲ್ಯೂಷನು. ಯಾಕಂದರೆ ಇಂಜಿನ್ ಚೇಂಜ್ ಆಗಿದೆ. ಆಬ್ವಿಯಸ್ಲಿ ಇಂಜಿನ್ ಅಂದರೆ ಇಂಜಿನ್ ಚಾಸಿನೂ ಚೇಂಜ್ ಆಗಬೇಕು, ಆಯಿತಾ. ಆಮೇಲೆ ಸಸ್ಪೆನ್ಷನ್ ಚೇಂಜ್ ಆಗಿದೆ, ಸ್ಪೀಡೋಮೀಟ್ರ್ ಕಾನ್ಸಲ್ ಚೇಂಜ್ ಆಗಿದೆ, ಪೆಟ್ರೋಲ್ ಟ್ಯಾಂಕ್ ಶೇಪ್ ಚೇಂಜ್ ಆಗಿದೆ, ಆಯಿತಾ. ಸೀಟಿಂಗ್ ಚೇಂಜ್ ಆಗಿದೆ ಅಂತ, ಮತ್ತು ಸೈಲೆನ್ಸರ್ ಶೇಪ್ ಮತ್ತು ಟಕಿನ್ ಮಾಡೋ ಸ್ಟೈಲು ಚೇಂಜ್ ಆಗಿದೆ. ಚೇಂಜ್ಡ್ ಅ ಲಾಟ್, ಆಯಿತಾ. 210 ಕಿಲೋಮೀಟ್ರ್ ಓಡಿಸಿದ್ದೀನಿ ಅಂದ್ಕೋತೀನಿ. ಅದು ಕಂಪ್ಲೀಟ್ಲಿ ಸಿಟಿ, ಮತ್ತು ಅಲ್ಲಿ ಮಧ್ಯ ಸ್ವಲ್ಪ ರಫ್ ಪ್ಯಾಚಸ್ ಬರುತ್ತಲ್ಲ, ಅದು ಎಕ್ಸ್ಟ್ರೀಮ್ಲಿ ಕಂಫರ್ಟೇಬಲ್, ಆಯಿತಾ. ಯು ಕಾಂಟ್ ಇವನ್ ಇಮ್ಯಾಜಿನ್ ಎಷ್ಟು ಕಂಫರ್ಟೇಬಲ್ ಅಂತ, ಅಷ್ಟು ಕಂಫರ್ಟೇಬಲ್ ಇದೆ ಗಾಡಿ. ತುಂಬ ಸಣ್ಣ ಹಾಗೂ ಮತ್ತು ತುಂಬ ಮೇಜರ್ ಚೇಂಜಸ್ ಕೂಡ ಮಾಡಿದ್ದಾರೆ. ಎಸ್ಪೆಷಲಿ ಈ ಹ್ಯಾಂಡಲ್ ಬಾರ್ ನೋಡಿ, ಇಲ್ಲಿ ಸಣ್ಣ ಇದೆ ತುಂಬ, ಆದರೆ ಇಲ್ಲಿ ಬಂದ್ಬಿಟ್ಟು ದಪ್ಪ ಇದೆ. ಯಾಕಂದರೆ ಇದು ನಿಮಗೆ ಏನಾಗುತ್ತೆ ಅಂದರೆ, ನೀವು ಸ್ಯಾಡ್ಲ್ ಮಾಡ್ತಿರುವಾಗ ತುಂಬ ಹೆಲ್ಪ್ ಆಗುತ್ತೆ ನಿಮಗಿದು. ಆಮೇಲೆ ಎರಡನೇದು ಈ ಟ್ಯಾಂಕ್ ಶೇಪ್ ಕೂಡ ನಿಮಗೆ ನೀವು ಸ್ಯಾಡ್ಲ್ ಮಾಡ್ತಿರುವಾಗ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಈ ವಿಂಡ್ಸ್ಕ್ರೀನ್ದು ಕ್ವಾಲಿಟಿ ನೋಡಿ, ಹೆವಿ ಆಗಿದೆ ಮಾತ್ರ ಕ್ವಾಲಿಟಿ, ಲಿಟ್ರಲಿ ಸಖತ್ ಹೆವಿ ಇದೆ. ರೇರ್ ವ್ಯೂ ಮಿರರ್ಸು ಅಷ್ಟು ಎಫೆಕ್ಟಿವ್ ಇಲ್ಲ ಅಂತೀನಿ, ಅಲ್ಲಿ ಇಲ್ಲ ಅಂದ್ಕೋತೀನಿ, ಬಟ್ ಓಕೆ, ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಇದರ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು 4.2 ಇಂಚ್ದು LCD ಡಿಸ್ಪ್ಲೇ ಇದು, ಆಯಿತಾ. ಇನ್ನೊಂದಂದರೆ ಇಲ್ಲಿ ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ. ಈ ಥರ ಸ್ವಲ್ಪ ಕಷ್ಟ ಓಪನ್ ಮಾಡೋಕ್ಕೆ ಅನ್ಬೋದು, ಬಟ್ ಆದರೆ ಓಪನ್ ಮಾಡಿದ್ರೆ ಇಲ್ಲೊಂದು ಚಾರ್ಜಿಂಗ್ ಪೋರ್ಟ್ ಕೂಡ ಕೊಟ್ಟಿದ್ದಾರೆ, ಆಯಿತಾ. ಫೈನ್. ಆಮೇಲೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದರೆ ನಾವು ಬೇಸಿಕ್ ಆಪ್ಷನ್ಸ್ ನೋಡೋಕ್ಕೆ ಹೋದರೆ ಇದರಲ್ಲಿ ಏನೇನಿದೆ ಅಂದರೆ, ಫಸ್ಟ್ ಬಂದ್ಬಿಟ್ಟು ಟ್ರಿಪ್ 1, ಟ್ರಿಪ್ 2, ABS ಮೋಡ್, ಆಯಿತಾ. ಇದರಲ್ಲಿ 3 ABS ಮೋಡ್ ಇದೆ, ರೋಡ್, ಟ್ರೇಲ್ ಮತ್ತು ಆಫ್ ರೋಡ್ ಅಂತ. ಸೊ ರೋಡಲ್ಲಿ ನಿಮ್ಮದು 2 ABS ಆನ್ ಇರುತ್ತೆ, ಟ್ರೇಲ್ ಮೋಡಲ್ಲಿ ನಿಮ್ಮದು ರೇರ್ ABS ಮಾತ್ರ ಆನ್ ಇರುತ್ತೆ, ಆಫ್ ರೋಡಲ್ಲಿ ಅಂತೂ ಅಷ್ಟು ಎರಡು ABS ಆಫ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ನಿಮ್ಮದು ಎಷ್ಟು ವೋಲ್ಟೇಜ್ ಇದೆ ಅಂತ ತೋರಿಸುತ್ತೆ. ನನಗೆ ಇದ್ರ ಯೂಸ್ ಇವತ್ತಿನ ತನಕ ಏನಂತ ಗೊತ್ತಾಗಿಲ್ಲ, ಬಟ್ ಏನೋ ಯೂಸ್ ಇರಬೇಕು, ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಂದ್ಬಿಟ್ಟು ಡಿಸ್ಪ್ಲೇಯಲ್ಲಿ ಅಪಿಯರೆನ್ಸು, ಬ್ರೈಟ್ನೆಸ್ಸು, ವಿಜೆಟ್ಸು, ಡೇಟ್ ಆ್ಯಂಡ್ ಟೈಮ್ ಅಂತೆಲ್ಲ ಇದೆ. ಅಪಿಯರೆನ್ಸ್ಗೆ ಹೋದರೆ ಆಟೋ ಡೇ ನೈಟ್ ಅಂತ ಇದೆ. ಆಟೋ ಅಂದರೆ ಇದೇನಾಗುತ್ತೆ ಅಂದರೆ, ಬೇಸಿಕ್ಲಿ ಕತ್ಲಾದ ತಕ್ಷಣ ಫ್ರಂಟ್ ಲೈಟ್ ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಇಲ್ಲೊಂದು ಸೆನ್ಸರ್ ಇದೆ, ಇದನ್ನು ಮುಚ್ಚಿಟ್ಕೊಂಡ್ರೆ ಆಮೇಲೆ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಇಲ್ಲೊಂದು ಸೆನ್ಸರ್ ಇದೆ, ಆ ಸೆನ್ಸರ್ ಮೇಲೆ ಕತ್ಲಾದ ತಕ್ಷಣ ಲೈಟ್ ತಾನಾಗೆ ಆನ್ ಆಗುತ್ತೆ. ಮತ್ತು ಈ ವೈಟ್ ಕಲರ್ ಇರೋ ಡಿಸ್ಪ್ಲೇ ಬಂದ್ಬಿಟ್ಟು ತಾನಾಗೇ ಬ್ಲ್ಯಾಕ್ ಆಗುತ್ತೆ, ಮತ್ತು ವೈಸ್ ವರ್ಸ. ಮಾರ್ನಿಂಗ್ ಟೈಮಲ್ಲಿ ಇದು ವೈಟ್ ಇರುತ್ತೆ, ನೈಟ್ ಟೈಮಲ್ಲಿ ಬ್ಲ್ಯಾಕ್ ಆಗುತ್ತೆ ಈ ಡಿಸ್ಪ್ಲೇ ಇದೆಲ್ಲ ಇದು. ಸೊ ಈ ವಿಜೆಟ್ಸ್ ಅಂತ ಬಂದರೆ, ಸೊ ಒಂದ್ಸಲಿ ನಾವು ಫೋನ್ ಕನೆಕ್ಟ್ ಆದಮೇಲೆ ಈ ಥರ ಮೇನ್ ಸ್ಕ್ರೀನಿಗೆ ಬಂದರೆ, ಇಲ್ಲಿ ನಾವು ಆವಾಗ ತೋರಿಸೋದಿಲ್ಲ, ಬೇರೆ ವಿಜೆಟ್ಸ್ ತೋರಿಸುತ್ತೆ. ಇಲ್ಲಿ ಟ್ರಿಪ್ 1, ಟ್ರಿಪ್ 2 ತೋರಿಸುತ್ತೆ, ಆಯಿತಾ. ಆಮೇಲೆ ನ್ಯಾವಿಗೇಷನ್ ಈ ಥರ ತೋರಿಸುತ್ತೆ, ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಸಾಂಗ್ಸು. ಈಗ ನೋಡಿ, ಅದೊಂದು ಸಾಂಗ್ ಓಡ್ತಾ ಇದೆ, ಆಯಿತಾ. ಅದನ್ನು ನಾನು ಈ ಕೈಲಿರೋ ಕೀಸ್ನ ಯೂಸ್ ಮಾಡಿಕೊಂಡು ಸಾಂಗ್ನ ಚೇಂಜ್ ಮಾಡ್ಕೋಬೋದು, ಆಯಿತಾ. ಅದೊಂದಾದರೆ ನೆಕ್ಸ್ಟ್ ಏನಂದರೆ, ಇದರಲ್ಲಿ ವಾಲ್ಯೂಮ್ ಕೂಡ ಕಂಟ್ರೋಲ್ ಮಾಡ್ಬೋದು ನಾವು, ಆಯಿತಾ. ನೋಡಿ, ಹಿಂಗೆ ಟಕ್ ಅಂತ ಸಾಂಗ್ ಚೇಂಜ್ ಆಗುತ್ತೆ. ವಾಲ್ಯೂಮ್ ಕೂಡ ಅಪ್ ಡೌನ್ ಮಾಡೋ ಆಪ್ಷನ್ ಇಲ್ಲೇ ನನಗೆ ಏನೊಂದು ಈ ಕೈಲಿರೋ ಕೀಸಲ್ಲಿ ಸಿಗುತ್ತೆ, ಆಯಿತಾ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಈ ಗಾಡೀಲಿರೋ ಪೆಟ್ರೋಲಲ್ಲಿ ಟ್ಯಾಂಕಲ್ಲಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ,
ಮತ್ತು ಸದ್ಯಕ್ಕೆ ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಕೊಡ್ತಾ ಇದೆ ಅಂತೆಲ್ಲ ತೋರಿಸುತ್ತೆ ಆಯಿತಾ. ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ಕನೆಕ್ಟ್ ಮಾಡ್ಕೋಬೇಕು. ಕನೆಕ್ಟ್ ಆದ ತಕ್ಷಣ ಇಲ್ಲಿ ತೋರಿಸ ಫೋನ್ ಕನೆಕ್ಟೆಡ್ ಅಂತ ಬರುತ್ತೆ ನೋಡಿ, ಈ ಥರ ಇಲ್ಲಿ ಫೋನ್ ಕನೆಕ್ಟೆಡ್ ಅಂತ ಬರುತ್ತೆ ಆಯಿತಾ. ಇಲ್ಲಿ ಪರ್ಮಿಷನ್ಸ್ ಎಲ್ಲ ಸ್ವಲ್ಪ ಕೊಡಬೇಕು, ಎಲ್ಲ ಪ್ರೊಸೀಡ್ ಮಾಡಿ ಸುಮ್ಮನೆ ಕ್ಲೋಸ್ ಮಾಡಿದೆ. ಬೇಸಿಕ್ಲಿ ಫೋನ್ ಈಸ್ ನಾವು ಕನೆಕ್ಟೆಡ್. ಓಕೆ, ಈಗ ನಾವು ಫೋನ್ ಕನೆಕ್ಟ್ ಆದ ತಕ್ಷಣ ಸೊ ಫೋನಲ್ಲಿ ಆ್ಯಪಲ್ಲೇ ನಾವು ನ್ಯಾವಿಗೇಷನ್ ಹಾಕೋಬೇಕು. ನ್ಯಾವಿಗೇಷನಲ್ಲಿ ಇವರು ಗೂಗಲ್ ಮ್ಯಾಪ್ಸ್ ಕೊಟ್ಟಿಲ್ಲ, ಮ್ಯಾಪ್ ಮೈ ಇಂಡಿಯಾ ಅಂತ ಒಂದು ಒಳ್ಳೆ ಆ್ಯಪ್ ಇದೆ. ಅದು ಅಷ್ಟು ಪಾಪ್ಯುಲರ್ ಇಲ್ಲ, ಬಟ್ ಇಟ್ಸ್ ಅ ವೆರಿ ಗುಡ್ ಆ್ಯಪ್ ಅಂತಾರೆ ಆಯಿತಾ. ಇಂಡಿಯನ್ ರೋಡ್ಸ್ಗೆ ಮ್ಯಾಪ್ ಮೈ ಇಂಡಿಯಾ ಇಸ್ ವೆರಿ ಗುಡ್ ಅಂತ ಹೇಳ್ತಾರೆ. ನಾನು ಯೂಸ್ ಮಾಡಿಲ್ಲ ಇವತ್ತಿನ ತನಕ. ನಾನು ಹಿಂದೆ ಇದ್ರ ಬಗ್ಗೆ ಕೇಳಿದ್ದೆ, ಬಟ್ ಆದರೆ ನೋಡೋಣ ಈಗ ಯೂಸ್ ಮಾಡ್ತೀನಿ ಹೆಂಗೆ ಅಂತ ನೋಡೋಣ. ಏನೋ ಒಂದು ಲೊಕೇಶನ್ ಹಾಕ್ತೀನಿ, ಆಫೀಸ್ ಅಂತ ಹೊಡಿಯೋಣ, ಬನ್ನರ್ಘಟ್ಟ ರೋಡ್ ಅಂತ ಹೊಡಿಯೋಣ, ನ್ಯಾವಿಗೇಟು ಸ್ಟಾರ್ಟ್. ಓಕೆ, ಹೀಗೆ ಫಸ್ಟ್ ಅಂತ ಹೇಳುತ್ತೆ. ಓಕೆ, ಈಗ ನಾನು ಮೇನ್ ಸ್ಕ್ರೀನಲ್ಲಿ ಬಂದಾಗ ಇಲ್ಲಿ ನನಗೆ ಫಸ್ಟ್ ಏನಂದರೆ ಈ ಥರ ಮ್ಯಾಪ್ ತೋರಿಸುತ್ತೆ ಆಯಿತಾ. ಈ ಥರ ಮ್ಯಾಪ್ ತೋರಿಸುತ್ತೆ ಸರಿನಾ. ಫಸ್ಟ್ ಅಂದರೆ ಈ ಥರ ರೈಟು ಲೆಫ್ಟು ETA ಎಲ್ಲ ಮ್ಯಾಪ್ ಎಲ್ಲ ತೋರಿಸುತ್ತೆ ಫಸ್ಟ್ ಥಿಂಗ್ ಆಯಿತಾ. ಸೆಕೆಂಡ್ ಥಿಂಗ್ ಏನಂದರೆ ನನ್ನ ಮೊಬೈಲ್ ನಾನೇನಾದರೂ ಹಾಡು ಹಾಕೊಂಡ್ರೆ ಸಾಂಗ್ ಹಾಕೊಂಡ್ರೆ ಈ ಥರ ಲೋಡ್ ಆಗ್ತಿದೆ. ಓಕೆ ಗುಡ್. ಈಗ ನೋಡಿ ಅದೊಂದು ಸಾಂಗ್ ಓಡ್ತಾ ಇದೆ ಆಯಿತಾ. ಅದನ್ನು ನಾನು ಈ ಕೈಲಿರೋ ಕೀಸ್ನ ಯೂಸ್ ಮಾಡಿಕೊಂಡು ಸಾಂಗ್ನ ಚೇಂಜ್ ಮಾಡ್ಕೋಬೋದು ಆಯಿತಾ. ಅದೊಂದಾದರೆ ನೆಕ್ಸ್ಟ್ ಏನಂದರೆ ಇದರಲ್ಲಿ ವಾಲ್ಯೂಮ್ ಕೂಡ ಕಂಟ್ರೋಲ್ ಮಾಡ್ಬೋದು ನಾವು. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮದು ಈ ಗಾಡೀಲಿರೋ ಪೆಟ್ರೋಲಲ್ಲಿ ಟ್ಯಾಂಕಲ್ಲಿ ಎಷ್ಟು ಕಿಲೋಮೀಟ್ರ್ ಓಡುತ್ತೆ, ಮತ್ತು ಸದ್ಯಕ್ಕೆ ಆ್ಯಾವ್ರೇಜ್ ಫ್ಯೂಲ್ ಎಕಾನಮಿ ಎಷ್ಟು ಕೊಡ್ತಾ ಇದೆ ಅಂತೆಲ್ಲ ತೋರಿಸುತ್ತೆ ಆಯಿತಾ. ಸೊ ಇದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರು. ಇಂಪಾರ್ಟೆಂಟ್ ಟಾಪಿಕ್ ಬಂದ್ಬಿಟ್ಟು ಬ್ರೇಕ್ಸು ಆಯಿತಾ. ಸೊ ಇದ್ರದ್ದು ಫ್ರಂಟ್ ಡಿಸ್ಕ್ ಬಂದ್ಬಿಟ್ಟು 276 mm ಇದೆ ಡಿಸ್ಕು ಆಯಿತಾ. ಆ್ಯಂಡ್ ದಿಸ್ ಬ್ರೇಕ್ ಈಸ್ ಫ್ರಮ್ ನಿಸ್ಸಾನ್ ಅಂದ್ಕೋತೀನಿ, ನಿಸ್ಸಾನೋ ಬೈಬೈನೋ ಗೊತ್ತಿಲ್ಲ, ಬಟ್ ನಾವು ಆನ್ಲೈನ್ ನೋಡಿದ ಪ್ರಕಾರ ಇದ್ರದ್ದು ನಿಸ್ಸಾನು. ರೇರ್ ಬಂದ್ಬಿಟ್ಟು 220 mm ಬ್ರೇಕು. ಇಲ್ಲಿ ಬರ್ದಿದೆ ನೋಡಿ ನಿಸ್ಸಾನ್ ಅಂತ, ಇಲ್ಲಿ ಬರ್ದಿದೆ ನೋಡಿ ನಿಸ್ಸಾನ್ ಬ್ರೇಕಲ್ಲಿ ಬರ್ಸೋದು ಆಯಿತಾ. ಬ್ರೇಕ್ಸ್ ಆರ್ ಗುಡ್ ಇನಫ್ ಆಯಿತಾ. ಸೊ ಈ ಗಾಡಿ ಹೋಗೋ ಸ್ಪೀಡ್ಗೆ ಬ್ರೇಕ್ಸ್ ಆರ್ ಗುಡ್ ಇನಫ್ ಅಂತ ಹೇಳ್ಬೋದು ಆಯಿತಾ. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಹೆಡ್ಲೈಟ್ ಈಸ್ ಓಕೆ ಅಷ್ಟು ಗ್ರೇಟ್ ಏನಿಲ್ಲ, ಬಟ್ ನಾನು ಈ ಗಾಡಿ ತೊಗೊಂಡಿದ್ದು ಮೇಜರ್ಲಿ ಸಿಟಿಯಲ್ಲಿ ಓಡಿಸೋಕ್ಕೆ. ಸೊ ಐ ಥಿಂಕ್ ಇಟ್ ಈಸ್ ಗುಡ್ ಇನಫ್ ಫಾರ್ ಮೀ ಆಯಿತಾ. ಆಮೇಲೆ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇದರದ್ದು ಕ್ಯಾರಿಯರು. ಇದು ಟಾಪ್ ಎಂಡ್ ಮಾಡಲ್ ಆಗಿರೋದ್ರಿಂದ ಈ ಥರ ಒಂದು ಕ್ಯಾರಿಯರ್ನ ರೆಡಿ ಹಾಕಿ ಕೊಟ್ಬಿಟ್ಟಿದ್ದಾರೆ ಅವರು, ವಿಚ್ ಇಸ್ ಗುಡ್. 3 kgs ಅಂತಾರೆ. LED ಇಂಡಿಕೇಟರ್ಸ್ ಇದೆ. ಸೊ ರೇರ್ ಸ್ಪ್ರಾಕೆಟ್ ಸ್ವಲ್ಪ ಚೇಂಜ್ ಮಾಡಿದ್ದಾರೆ. ಓವರಾಲ್ ನಾನು ಮೊದಲು ಹೇಳ್ದಂಗೆ ದಿಸ್ ಬೈಕ್ ಈಸ್ ನಾಟ್ ಅಪ್ಗ್ರೇಡ್ ಆಫ್ ಎಕ್ಸ್ಪಲ್ಸ್ 200. This is a brand new bike in total. Alright, so until next video, ride safe, be safe, stay safe. Adios.